ಹಲೋ, ನಾವಿವತ್ತು ನೋಡ್ತಿರೋದು ಮಾರುತಿ ಸುಜುಕಿದ ಇನ್ವಿಕ್ಟೋ ಕಾರು. ಇದೇನಪ್ಪ ಒಂದು ಸ್ವಲ್ಪ ಇನೋವಾ ಐಕ್ರಾಸ್ ಥರ ಅನ್ನಿಸ್ತಿದೆ ಅಂತ ಹೇಳೋದಾದರೆ ಎಸ್, ಇದು ಇನೋವಾ ಐಕ್ರಾಸೇ ರಿಬ್ಯಾಚ್ ವರ್ಷನ್ ಅಂತ ಹೇಳ್ಬೋದು. ಇದು ಪೂರ್ತಿ ಟೊಯೋಟೋದವರೇ ಗಿಲ್ಡ್ ಎಲ್ಲ ಮಾಡಿರೋದು. ಜಸ್ಟ್ ಗ್ರಿಲ್ಸ್, ಹೆಡ್ಲೈಟ್ಸ್ ಮತ್ತು ಫ್ರಂಟ್ ಮತ್ತು ರಿಯರಿಂದ ಮಾತ್ರ ಮಾರುತಿಯವರು ವರ್ಕ್ ಮಾಡಿರೋದು. ಸೊ ಇದನ್ನು ಇವತ್ತು ಕಂಪ್ಲೀಟ್ ವಿಡಿಯೋ ನೋಡೋಣ. ಇದಕ್ಕೆ ಏನೇನು ಫೀಚರ್ಸ್ ಬರುತ್ತೆ, ಏನೇನು ಸೇಫ್ಟಿ ಫೀಚರ್ಸ್ ಇದೆ, ಮತ್ತು ಬಿಲ್ಡ್ ಕ್ವಾಲಿಟಿ ಹಿಂಗಿದೆ ಅಂತ ಹೇಳ್ಬಿಟ್ಟು, ಇಂಜಿನ್ ಯಾವ ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ಇನ್ನಷ್ಟು ಒಳ್ಳೊಳ್ಳೆ ಟೆಕ್ನಾಲಜೀಸ್ನ ಹಾಕಿದ್ದಾರೆ. ಅದನ್ನೆಲ್ಲ ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ಹಲೋ, ನನ್ನ ಹೆಸರು ಯಶಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ರೇವ್ ಕನ್ನಡಿಗ ಚಾನಲ್. ಸೊ ಡೈರೆಕ್ಟ್ ಫ್ರಂಟಿಂದ ನೋಡೋದಾದರೆ ನಿಮಗೆ ಒಬ್ಬರೇ ಅಂತ ಎತ್ತಕ್ಕಾಗಲ್ಲ. ಇದರಲ್ಲಿ 2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದು ಆಲ್ಮೋಸ್ಟ್ 186 PS ಆಫ್ ಪವರ್ ಮತ್ತು 208 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಂತ ಹೇಳಿದ್ರೆ ಪೆಟ್ರೋಲ್ ಇಂಜಿನೇ ಬೇರೆ ಥರ ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತು ಇದರಲ್ಲಿ ಎಲೆಕ್ಟ್ರಿಕ್ ಇಂಜಿನ್ ಇದೆ, ಅದೇ ಬೇರೆ ಥರ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಇದನ್ನು ಕಂಬೈಂಡ್ ಆಗಿ ಹೇಳೋದಾದರೆ 186 PS ಆಫ್ ಪವರ್ ಮತ್ತು 208 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಇನ್ಸುಲೇಷನ್ ಕೂಡ ಕೊಟ್ಟಿದ್ದಾರೆ, ನೋಡಿ ಇರ್ಬೋದು. ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಸೊ ಇದನ್ನು ಹಾಕೋಣ. ಸೊ ಫ್ರಂಟಿಂದ ಹಿಂಗೆ ಕಾಣುತ್ತೆ, ಆಲ್ಮೋಸ್ಟ್ ನಿಮಗೆ ಐಕ್ರಾಸ್ ಥರನೇ ಕಾಣುತ್ತೆ. ಒಂದು ಸ್ವಲ್ಪ ಎಲಿಮೆಂಟ್ ಚೇಂಜ್ ಆಗಿದೆ. ಸೊ ಫಸ್ಟಿಗೆ ಬರೋದಾದರೆ ನಿಮಗೆ ಹೆಡ್ಲೈಟಲ್ಲಿ ನಿಮಗೆ ಇದು LED ಬೇಸ್ಡ್ ಹೆಡ್ಲೈಟ್ ಬರುತ್ತೆ. ಆ್ಯಂಡ್ ಇಲ್ಲಿ 3 DRL ಬರುತ್ತೆ. ಆ್ಯಂಡ್ ಈ ಥ್ರೋನು ಅಷ್ಟೇ, ಮಾರುತಿ ಸುಜುಕಿ ಥ್ರೋಲ್ಲಿ ಯಾವತ್ತೂ ಕಮ್ಮಿ ಮಾಡಿಲ್ಲ. ಇಲ್ಲಿ ಕೆಳಗಡೆ ಬರೋದಾದರೆ ಇಂಡಿಕೇಟರ್ಸ್ ಬರುತ್ತೆ, ಡೈನಮಿಕ್ ಸ್ವೈಪ್ ಇಂಡಿಕೇಟರ್ ಬರುತ್ತೆ, ಇಲ್ಲಿ ಪಾರ್ಕಿಂಗ್ ಸೆನ್ಸರ್ ಬರುತ್ತೆ. ಆ್ಯಂಡ್ ಇದೊಂದು ಗ್ರಿಲ್ ಚೇಂಜ್ ಮಾಡಿದ್ದಾರೆ. ಸೊ ಇಲ್ಲಿ ಮಾರುತಿ ಸುಜುಕಿ ಗ್ರಿಲ್ ಹಾಕಿದ್ದಾರೆ. ಇದೊಂದು ಸ್ವಲ್ಪ ಗ್ರಿಲ್ ಯಾವ ಥರ ಇದೆ ಅಂತ ಹೇಳಿದ್ರೆ ಗ್ರ್ಯಾಂಡ್ ವಿಟಾರಾ ಗ್ರಿಲ್ ಥರ ಡಿಸೈನ್ ಮಾಡಿದ್ದಾರೆ. ಸೊ ಅವ್ರ ಲೈನಪ್ ಥರನೇ ಕಾಣಬೇಕಲ್ಲ, ಹಂಗಾದ್ರೆ ಸುಜುಕಿ ಕಾರ್ಸ್ ಥರನೇ ಕಾಣಬೇಕಲ್ಲ ಅಂತ ಹೇಳ್ಬಿಟ್ಟು ಇದ್ದಾರೆ. ಸೊ ಇಲ್ಲಿ ಬರೋದಾದ್ರೆ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಇಲ್ಲೊಂದು ಸುಜುಕಿ ದೊಡ್ಡದಾಗಿ ಲೋಗೋ ಬರುತ್ತೆ. ಆ್ಯಂಡ್ ನಿಮಗೆ 6 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ಪಾರ್ಕಿಂಗ್ ಕ್ಯಾಮ್ರಾ ಬರುತ್ತೆ. ಸೊ ಫ್ರಂಟಿಂದ ನೋಡೋದಾದರೆ ಕಂಪ್ಲೀಟಾಗಿ ಹಿಂಗೆ ಕಾಣುತ್ತೆ. ಸೊ ಆಲ್ಮೋಸ್ಟ್ ನಾನು ಹೇಳೋದಾದರೆ ಚೆನ್ನಾಗೇ ಕಾಣ್ತಾ ಇದೆ ಫ್ರಂಟಿಂದ. ಸೊ ವೈಪರ್ಸ್ ಬಗ್ಗೆ ನೋಡೋದಾದರೆ ಇದರ ಫ್ರೇಮ್ ವೈಪರ್ಸ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಫ್ರೇಮ್ಡ್ ವೈಪರ್ಸ್ ಬರುತ್ತೆ. ಸೈಡಿಗೆ ಬರೋದಾದ್ರೆ ಸೇಮ್ ನಿಮಗೆ ಇನೋವಾ ಐಕ್ರಾಸ್ ಥರನೇ ಕಾಣುತ್ತೆ. ಒಂದೇ ಒಂದು ಡಿಫ್ರೆನ್ಸ್ ಎಲ್ಲಿ ಕಾಣುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಅಲಾಯ್ ವೀಲ್ಸ್. ಇದರಲ್ಲಿ 17 ಇಂಚಸ್ ಅಲಾಯ್ ವೀಲ್ ಬರುತ್ತೆ. ಆ್ಯಂಡ್ ಇದರ ಡಿಸೈನ್ ನೋಡ್ಬೋದು ಹಿಂಗೆ ಕಾಣುತ್ತೆ, 215 60 R 17 ಇಂಚಸ್. ಆ್ಯಕ್ಚುಲಿ ನಿಮಗೆ ಇನೋವಾ ಐಕ್ರಾಸಲ್ಲಿ 18 ಇಂಚಸ್ ಬರುತ್ತೆ. ಬಟ್ ಇದಕ್ಕೂ ಆಲ್ಮೋಸ್ಟ್ 2 lakhs ಡಿಫ್ರೆನ್ಸ್ ಬರುತ್ತೆ. ಹಂಗಾಗಿ ಸ್ವಲ್ಪ ಕಾಸ್ಟ್ ಕಟಿಂಗ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ ಆಟೋ ಫೋಲ್ಡ್ ORVMs ಬರುತ್ತೆ. ಆ್ಯಂಡ್ ಇದು ಕ್ರಿಸ್ಟಾದಲ್ಲಿರ್ಬೋದು, ಫಾರ್ಚುನರ್ ಇರ್ಬೋದು, ಆ ಥರ ಸೇಮ್ ಅದೇ ಪಾರ್ಟ್ ಶೇರಿಂಗ್ ಮಾಡಿದ್ದಾರೆ. ಸೊ ಇದು ನೋಡೋದಾದ್ರೆ LC ಡೋರ್ ಹ್ಯಾಂಡಲ್. ಆ್ಯಕ್ಚುಲಿ ಆಗಿ ಹೆಂಗಂತ ಹೇಳಿದ್ರೆ LC ಸೇಮ್ ಇದೇ ಥರ ಬರುತ್ತೆ. ಇಲ್ಲೇನಪ್ಪ ರಿಕ್ವೆಸ್ಟ್ ಸೆನ್ಸರ್ ಇಲ್ಲ ಅಂತ ಹೇಳಿದ್ರೆ, ಇದು ರಿಕ್ವೆಸ್ಟ್ ಸೆನ್ಸರ್ ಬಟನ್ ಅಲ್ಲ. ಜಸ್ಟ್ ನೀವು ಕೈ ಹಾಕಿ ಡೋರ್ ತೆಗೆದ್ರೆ ಡೋರ್ ಓಪನ್ ಆಗುತ್ತೆ. ಆ್ಯಂಡ್ ಇದನ್ನು ಬಟನ್ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಸೊ ಈಗ ಲಾಕ್ ಆಯ್ತಲ್ಲ, ಈಗ ಅನ್ಲಾಕ್ ಮಾಡ್ಬೇಕಂತ ಹೇಳಿದ್ರೆ ಜಸ್ಟ್ ನಾನು ಹೋಗಿ ಡೋರ್ ಹಾಕಿ ಕೈ ಹಾಕ್ತೀನಿ, ಅನ್ಲಾಕ್ ಆಯಿತು. ಸೊ ಸೈಡಿಂದ ಹಿಂಗೆ ಕಾಣುತ್ತೆ, ಆಲ್ಮೋಸ್ಟ್ ಸಿಮಿಲರ್ ಆಗೇ ಕಾಣುತ್ತೆ. ಆ್ಯಂಡ್ ಜಸ್ಟ್ ಅಲಾಯ್ ವೀಲ್ಸ್ ಒಂದು ಡಿಫ್ರೆನ್ಸ್ ಬರುತ್ತೆ. ರಿಯರಿಂದನೂ ಅಷ್ಟೇ ನಿಮಗೇನು ಜಾಸ್ತಿ ಡಿಫ್ರೆನ್ಸ್ ಕಾಣಲ್ಲ. ನಿಮಗೆ ಟೇಲ್ ಲೈಟು ಅಷ್ಟೇ ನಿಮಗೆ 3 ಡಾಟೆಡ್ ಬರುತ್ತೆ. ಆ್ಯಂಡ್ ಅಲೆಜನ್ ಇಂಡಿಕೇಟರ್ ಆ್ಯಂಡ್ ರಿವರ್ಸ್ ಲೈಟು ಕೂಡ ಅಲೆಜನ್ ಬರುತ್ತೆ. ಸೊ ಹಿಂದೆಯಿಂದ ಹಿಂಗೆ ಕಾಣುತ್ತೆ. ಇನ್ವಿಕ್ಟೋ ಅಂತ ಬ್ಯಾಡ್ಜಿಂಗು, ಸುಜುಕಿ ಹೈಬ್ರಿಡ್ ಅಂತ ಬ್ಯಾಡ್ಜಿಂಗ್ ಬರುತ್ತೆ. ಇಲ್ಲಿ ನೆಕ್ಸಾ ಅಂತ ಬರುತ್ತೆ. ಇಲ್ಲಿ ವೈಪರ್ ಮತ್ತು ಡಿಫೋಕರ್ ಬರ್ತಾ ಇದೆ, ಇಲ್ಲಿ ಡಿಫೋಕರ್ ಕಾಣ್ತಾ ಇದೆ. ಆ್ಯಂಡ್ ಐ ಮೌಂಟ್ ಸ್ಟಾಪ್ ಲೈಟ್ ಕೂಡ ಇದೆ. ರಿಯರಿಂದ ನೀಟಾಗಿ ಕಾಣ್ತಾ ಇದೆ. ಸೊ ನಿಮಗೆ 6 ಪಾರ್ಕಿಂಗ್ ಸೆನ್ಸರ್ಸ್ ಬರ್ತಾ ಹೋಗುತ್ತೆ. ಆ್ಯಂಡ್ ಇಲ್ಲೊಂದು ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಇದೆ. ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಎಲೆಕ್ಟ್ರಿಕ್ ಟೇಲ್ ಗೇಟ್ ಬರುತ್ತೆ. ಆ್ಯಂಡ್ ಈ ಥರ ಸೌಂಡ್ ಮಾಡುತ್ತೆ, ಟು ಅಂತ. ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ ಇಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ಇದು ಹೆಡ್ ರೆಸ್ಟ್. ಹಂಗಂತ ಹೇಳಿದ್ರೆ ನೀವು ಏನಾದ್ರು 3ನೇ ಪರ್ಸನ್ನ ಕೂರ್ಸ್ಕೊ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಇದನ್ನು ಹಿಂಗೆ ಫಿಟ್ ಮಾಡ್ಕೊಬೋದು. ಆವಾಗ 3 ಜನಕ್ಕೆ ಹೆಡ್ ರೆಸ್ಟ್ ಆಗುತ್ತೆ. ನೀವೇನಾದ್ರು ಕೂರ್ಸ್ಕೊ ಹೋಗ್ತಿಲ್ವಾ, ಜಸ್ಟ್ ಇದನ್ನು ತೆಗೀರಿ, ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ, ಇಲ್ಲಿ ಹಾಕ್ಬಿಡಿ, ಅಷ್ಟೇ, ಸಿಂಪಲ್. ಸೊ ಇಷ್ಟು ಸ್ಪೇಸ್ ಇದೆ. ಇಲ್ಲಿ ಕೆಳಗಡೆ ಯಾವುದೇ ಥರ ಸ್ಪೇರ್ ವೀಲ್ ಬರೋಲ್ಲ, ಇಲ್ಲಿ ಬರುತ್ತೆ. ಇದು 16 ಇಂಚಸ್ ಸ್ಪೇರ್ ವೀಲ್ಸ್ ಬರುತ್ತೆ. ಆ್ಯಂಡ್ ಡೈಮಂಡ್ ಕಟ್ ಅಲಾಯ್ ವೀಲ್ಸು ಅಲ್ಲ. ಸೊ ಇದನ್ನು ಫೋಲ್ಡ್ ಮಾಡೋದಿದ್ರೆ 3rd ರೋನ ಜಸ್ಟ್ ಹಿಂಗೆ ಫೋಲ್ಡ್ ಮಾಡೋದಷ್ಟೇ. ಸೊ ಇಷ್ಟು ಸ್ಪೇಸ್ ಸಿಗುತ್ತೆ ನಿಮಗೆ 3rd ರೋ ಫೋಲ್ಡ್ ಮಾಡಿದ್ರೆ. ಆ್ಯಂಡ್ ನಿಮಗೆ ಅಲ್ಲಿ 4 ಸೀಟರ್ ಆಗುತ್ತೆ. ಇಲ್ಲ ಒಬ್ಬರು ಬೇಕು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ 50-50 ಸ್ಪ್ಲಿಟ್ ಬರುತ್ತೆ. ಒಬ್ರನ್ನ ಕೂರಿಸ್ಕೊಬೋದು, ಇನ್ನೊಂದಷ್ಟು ಸ್ವಲ್ಪ ಸಾಮಾನು ಹಾಕ್ಬೋದು. ಆ್ಯಂಡ್ ಇಲ್ಲ ನಮಗೆ ಅಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ 6 ಸೀಟರಾಗಿ ಯೂಸ್ ಮಾಡ್ಬೋದು. ಇಲ್ಲೊಂದು ಸ್ವಲ್ಪ ಸ್ಪೇಸ್ ಬೀಳುತ್ತೆ. ಆ್ಯಂಡ್ ನಿಮಗೆ ಇಲ್ಲೊಂದು ಲೈಟ್ಸ್ ಕೊಡ್ತಾರೆ ಹಿಯರಲ್ಲಿ, ಇಷ್ಟೇ. ಸೊ ಟೇಲ್ ಲೈಟ್ ಕ್ಲೋಸ್ ಮಾಡೋದ್ರೆ ಇಲ್ಲಿ 2 ಆಪ್ಷನ್ ಇದೆ. ಇದು ಕ್ಲೋಸ್ ಮಾಡಿಬಿಟ್ಟು ಲಾಕ್ ಆಗುತ್ತೆ. ಆ್ಯಂಡ್ ಇದು ಬರೀ ಕ್ಲೋಸ್ ಮಾಡೋಕ್ಕೆ ನಾವು ಬರೀ ಕ್ಲೋಸ್ ಮಾಡೋಣ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಮ್ಯಾನ್ಯಲಲ್ಲಿ ನಾವು ಪಟ್ಟಂತ ಹಾಕ್ತೀವಲ್ಲ ಆ ಥರ ಇಲ್ಲ, ಇದು ಅದ್ರ ತಕ್ಕನಾಗೆ ಹಾಕೊಳ್ಳುತ್ತೆ. ಸೊ ರಿಯರ್ ಡೋರ್ ನೋಡೋದ್ರೆ ಎಷ್ಟು ಯೂಸ್ ಆಗಿದೆ ನೋಡಿ. ಇಲ್ಲಿ ಬಂದುಬಿಟ್ಟು ನಿಮಗೆ ಸನ್ ಕರ್ಟನ್ ಒಂದು ಬರುತ್ತೆ. ಇದು ಕಂಪನಿ ಫಿಟ್ಟೆಡು. ಈ ಕಡೆ ಬರೋದಾದ್ರೆ ಸಾಫ್ಟ್ ಟಚ್ ಲೆದರ್ಸ್ ಬರುತ್ತೆ. ಇದು ಡೋರ್ ಓಪನರ್, ವಿಂಡೋ ಡೌನ್ ಮಾಡೋಕ್ಕೆ ಗ್ರ್ಯಾಬ್ ಹ್ಯಾಂಡಲ್ಸ್, 1 ಲೀಟರ್ ಬಾಟಲ್ ಇಡೋಷ್ಟು ಕೆಪಾಸಿಟಿ ಇದೆ. ಆ್ಯಂಡ್ ಇಲ್ಲೊಂದು ಸ್ಪೀಕರ್ ಬರುತ್ತೆ. ಇದರಲ್ಲಿ 6 ಸ್ಪೀಕರ್ಸ್ ಬರುತ್ತೆ.
ಸೊ ಸೀಟ್ಸ್ ನೋಡೋದಾದ್ರೂ ಅಷ್ಟೇ ಸೀಟ್ ಕಂಫರ್ಟಬಲ್ ಆಗಿದೆ, ಅದೇ ಥರ ಹಂಪಿಲ್ಲ, ಆರಾಮಾಗಿ 3 ಜನ ಕುತ್ಕೋಬೋದು. ಇದು 6 ಸೀಟರ್ ಬರುತ್ತೆ, ಇನ್ನೊಂದು 7 ಸೀಟರ್ ಕೂಡ ಬರುತ್ತೆ ನಿಮಗೆ. ಸೊ ಬಂದು ಒಳಗಡೆ ಹೋಗೋಣ. ಒಳಗಡೆ ಕೂರೋದಿದ್ರೆ ಕ್ಯಾಬಿನ್ ಫುಲ್ ಕಂಫರ್ಟಬಲ್ ಆಗಿ ಕಾಣುತ್ತೆ. ಆ್ಯಂಡ್ ಮುಂದೆಯಿಂದ ಡ್ಯಾಶ್ ಬೋರ್ಡ್ ನೋಡಿ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸ್ಪೇಸ್ ಬಗ್ಗೆ ಮಾತಾಡೋದಾದರೆ ಸ್ಪೇಸ್ ಅಂತೂ ಬೇಜಾನಿದೆ ಗುರು. ಇದು ಲೆಗ್ ರೂಮ್ ಇರ್ಬೋದು, ಹೆಡ್ ರೂಮು ಅಷ್ಟೇ ನೋಡಿ ಇದು ಇದೆ. ಆ್ಯಂಡ್ ನಿಮಗೆ ಇಲ್ಲಿ ಗ್ರ್ಯಾಬ್ ಹ್ಯಾಂಡಲ್ಸ್ ಬರುತ್ತೆ, AC ವೆಂಟ್ಸ್ ಇಲ್ಲಿ ಬರುತ್ತೆ. ತುಂಬ ಕಡೆ ಇಲ್ಲಿ ಬರ್ತಾ ಇತ್ತು, ಬಟ್ ಈಗ ಇಲ್ಲಿ ಕೊಟ್ಟಿದ್ದಾರೆ. ಇದು ಆರಾಮಾಗಿ ನಮ್ಮ ಮುಖದ ಮೇಲೆ ಸೆಟ್ ಮಾಡ್ಕೊಬೋದು. ಇಲ್ಲಿ ಲೈಟ್ಸ್ ಬರುತ್ತೆ, ರೀಡಿಂಗ್ ಲೈಟ್ಸ್, ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ, ಒಂದು ಹಾರ್ಮ್ ರೆಸ್ಟ್ ಬರುತ್ತೆ ಸಪ್ರೇಟು, ಮತ್ತು ನಿಮಗೆ ಏನಾರು ಇಟ್ಕೊಳ್ಳೋಕ್ಕೆ ಗ್ಲಾಸ್ಗೇಸು ಟ್ರೇ ಬರುತ್ತೆ. ಸೊ ಇದನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ, ಅದರಿಂದ ಕ್ಲೋಸ್ ಮಾಡ್ಬೋದು. ಥರ್ಡ್ ರೋ ನೋಡೋದಾದರೆ ನಿಮಗೆ ಇಲ್ಲಿ 2 ಕಪ್ ಹೋಲ್ಡರ್ಸ್ ಬರುತ್ತೆ, ಗ್ರ್ಯಾಬ್ ಹ್ಯಾಂಡಲ್ಸ್ ಬರುತ್ತೆ, ನಿಮಗೆ ಪ್ರಾಪರಾಗಿ AC ವೆಂಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆನೂ ಅಷ್ಟೇ ಒಂದು 12 ವೋಲ್ಟ್ ಸಾಕೆಟ್ ಕೊಟ್ಟಿದ್ದಾರೆ. ಇಲ್ಲೊಂದು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಮೊಬೈಲ್ ಗಿಬೈಲ್ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ಇದನ್ನು ಕೂಡ ನಾವು ರಿಕ್ಲೈನ್ ಮಾಡ್ಕೊಬೋದು. ಇದು ಮ್ಯಾಕ್ಸಿಮಮ್ ಹಂಗಂತ ಹೇಳಿದ್ರೆ ಇದು ಹಿಂಗೆ ಇನ್ಕ್ಲೈನ್ ಆಗಿದೆ, 90 ಡಿಗ್ರಿಲಿದೆ. ಇದು ಮಿನಿಮಮ್ ರಿಕ್ಲೈನು, ಇದು ಮ್ಯಾಕ್ಸಿಮಮ್ ರಿಕ್ಲೈನ್ ಆಗುತ್ತೆ. ಆ್ಯಂಡ್ ಇದು ಸ್ಪೇಸು ಅಷ್ಟೇ ನೋಡಿ, ಇದು ಮ್ಯಾಕ್ಸಿಮಮ್ ಮುಂದೆ ಹಾಕಿದ್ದೀನಿ ಆ್ಯಂಡ್ ಇದು ಮಿನಿಮಮ್ ಮುಂದೆ ಹಾಕಿದ್ದೀನಿ. ಮ್ಯಾಕ್ಸಿಮಮ್ ಮುಂದೆ ಹಾಕಿದ್ರೆ ಅಬ್ಬಾ ಆರಾಮಾಗಿ ಹೋಗ್ಬೋದು ಈ ಗಾಡೀಲಿ. ಸೊ ಇದರಲ್ಲಿ ಮಿನಿಮಮಲ್ಲಿ ಅಷ್ಟೊಂದು ಸ್ಪೇಸ್ ಆಗಲ್ಲ. ಆ್ಯಕ್ಚುಲಿ ನಾನು ನೈಟ್ ಬಂದುಬಿಟ್ಟು 5:11 ಆ್ಯಂಡ್ ನನಗೆ ಒಂದು ಸ್ವಲ್ಪ ಹಿಂಸೆ ಆಗ್ತಾಯಿದೆ. ಸ್ವಲ್ಪ ಕಾಂಪ್ರಮೈಸ್ ಮಾಡ್ತಾರೆ ಮುಂದೆ ಅವರು ಸ್ಪೇಸ್ನ ಅಂತ ಹೇಳಿದ್ರೆ ನಿಮಗಿಲ್ಲಿ ಆರಾಮಾಗಿ ಕುತ್ಕೊ ಹೋಗ್ಬೋದು, ಯಾವುದೇ ಥರ ಟೆನ್ಷನ್ನೇ ಇಲ್ಲ. ಹೆಡ್ ರೂಮು ಚೆನ್ನಾಗಿ ಸಿಗ್ತಾ ಇದೆ, ಗ್ರ್ಯಾಬ್ ಹ್ಯಾಂಡಲ್ಸ್ ಇದೆ, AC ವೆಂಟ್ಸ್ ಇದೆ. ಓವರಾಲ್ ಒಂದು 6 ಸೀಟರ್ ಆಗಿ ಯೂಸ್ ಮಾಡ್ಕೊಬೋದು. ಸೊ ಡ್ರೈವರ್ ಸೈಡ್ ನೋಡೋದಾದರೆ ಡ್ರೈವರ್ ಡೋರ್ ಓಪನ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ 4 ವಿಂಡೋಸ್ ಕಂಟ್ರೋಲ್ ಸಿಗುತ್ತೆ, ಇಲ್ಲಿ ಮೆಮೊರಿ ಫಂಕ್ಷನ್ ಸಿಗುತ್ತೆ, ಇಲ್ಲಿ ಮಿರರ್ನ ಅಡ್ಜಸ್ಟ್ ಮಾಡೋಕ್ಕೆ ಸಿಗುತ್ತೆ, ಮಿರರ್ನ ನಾವು ಕ್ಲೋಸ್ ಕೂಡ ಮಾಡ್ಬೋದು. ಆ್ಯಂಡ್ ಇಲ್ಲಿ ಲಾಕ್ ಅನ್ಲಾಕ್ ಬಟನ್, ಇಲ್ಲಿ 1 ಲೀಟರ್ ಬಾಟಲ್ ಡಸ್ಟ್ ಕೆಪಾಸಿಟಿ, ಸ್ಪೀಕರ್ಸ್, ಇದು 8 ವೇ ಅಡ್ಜಸ್ಟಬಲ್ ಸೀಟ್ ಬರುತ್ತೆ. ಸೊ ಇದು ಆಟೋಮೆಟಿಕ್ ಆದ್ದರಿಂದ 2 ಪೆಡಲ್ ಸಿಗುತ್ತೆ ಆ್ಯಂಡ್ 1 ಡೆಡ್ ಪೆಡಲ್ ಸಿಗುತ್ತೆ. ನಿಮಗೆ ಇಲ್ಲಿ ಪೆಟ್ರೋಲ್ ಓಪನ್ ಮಾಡೋಕ್ಕೆ ಮತ್ತು ಇಲ್ಲಿ ಬೋನೆಟ್ ಓಪನ್ ಮಾಡೋಕ್ಕೆ, ಇದು ಟೇಲ್ ಗೇಟ್ ಓಪನ್ ಮಾಡೋಕ್ಕೆ, ಆ್ಯಂಡ್ ಇದು ಹೆಡ್ಲೈಟ್ ಲೆವೆಲರು. ಸೊ ಇದರಿಂದ ನಿಮಗೆ ಕಾಫಿ ಗೀಫಿ ಏನಾರು ಇದ್ದರೆ ಇಲ್ಲಿ ಕಾಫಿ ಇಟ್ಕೊಬೋದು. AC ಬರ್ತಾ ಇದ್ದರೆ ನಿಮಗೆ ಕಾಫಿ ಇಲ್ಲಿ ಕೂಲ್ಡಾಗಿ ಇರುತ್ತೆ. ಒಳಗಡೆಯಿಂದ ಗಾಡಿ ಹಿಂಗೆ ಕಾಣುತ್ತೆ. ಇದೊಂದು ಸ್ವಲ್ಪ ಏನೋ ಫ್ಯೂಸಿಂದ ಏನೋ ಡಿಫೆಕ್ಟ್ ಇದೆಯಂತೆ, ಅವ್ರ ಶೋರೂಮ್ ಅವ್ರು ಹೇಳಿದ್ರು. ಇಟ್ಸ್ ಓಕೆ, ಅವರು ಚೆಕ್ ಮಾಡ್ತಾರಂತೆ ಅದಾದಮೇಲೆ. ಸೊ ಸ್ಟೇರಿಂಗ್ ವೀಲ್ ನೋಡೋದಾದ್ರೆ ಸ್ಟೇರಿಂಗ್ ವೀಲ್ ಹಿಂಗೆ ಕಾಣ್ತಾ ಇದೆ. ಆ್ಯಕ್ಚುಲಿ ಇದು ಟೊಯೋಟಾ ಸ್ಟೇರಿಂಗು, ಇಲ್ಲಿ ಸುಜುಕಿ ಲೋಗೋ ಹಾಕಿದ್ದಾರೆ. ಸೊ ಲೆಫ್ಟ್ ಸೈಡ್ ನೋಡೋದಾದ್ರೆ ನಿಮಗೆ ಮೀಡಿಯಾ ಕಂಟ್ರೋಲ್ಸ್ ಬರುತ್ತೆ, ರೈಟ್ ಸೈಡ್ ನೋಡೋದಾದ್ರೆ ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಇಲ್ಲಿ ಆಟೋಮೆಟಿಕ್ ಹೆಡ್ಲೈಟ್ ಬರುತ್ತೆ ಆ್ಯಂಡ್ ಆಟೋಮೆಟಿಕ್ ವೈಪರ್ ಬರ್ತಾ ಇಲ್ಲ. ಇಟ್ಸ್ ಓಕೆ ಅಂತ ಹೇಳಿದ್ರೆ ನೀವು 3 ಲಕ್ಷ ಕಮ್ಮಿ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಫೀಚರ್ಸ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕು. ಸೊ ಇಲ್ಲಿ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಈಗ ಪವರ್ ಅಂತ ಬರ್ತಿದೆ, ಯಾಕಂತ ಹೇಳಿದ್ರೆ ಹೈಬ್ರಿಡ್ ವೆಹಿಕಲ್. ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ 10 ಇಂಚಸ್ ಡಿಸ್ಪ್ಲೇ ಬರುತ್ತೆ ಆ್ಯಂಡ್ ಇದರಲ್ಲಿ ಆಂಡ್ರಾಯ್ಡ್ ಆಟ, ಆಪಲ್ ಕಾರ್ಪ್ಲೇ ಆರಾಮಾಗಿ ಕನೆಕ್ಟ್ ಆಗುತ್ತೆ. ಇದೊಂದು ಸ್ವಲ್ಪ ಸಿಸ್ಟಮ್ ಬೇಸಿಕ್ ಆಗಿ ಕಾಣುತ್ತೆ. ಹಂಗಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಏನೇನು ಕೆಲಸ ಮಾಡ್ಬೇಕು ಎಲ್ಲ ಬರುತ್ತೆ, ಬಟ್ UI ಅಷ್ಟೊಂದೇನು ಚೆನ್ನಾಗಿ ಕಾಣ್ತಾ ಇಲ್ಲ. ಸೊ ವಾಲ್ ಪೇಪರ್ ಏನು ಬೇಕು ನಿಮಗೆಲ್ಲ ಸೆಟ್ಟಿಂಗ್ ಮಾಡ್ಕೊಬೋದು. ಆ್ಯಂಡ್ ಬ್ಲೂಟೂತ್ ಇರ್ಬೋದು, FM, ಬ್ಲೂಟೂತ್. ಈಗ ನೀವು ಹುಂಡೈ ಕಾರ್ಸ್ಗಳಲ್ಲಿ ಏನೇನು ನೋಡ್ತೀರಾ ಅಷ್ಟು ಫೀಚರ್ಸ್ ಇದೆ, ಇದಿದೆ ಅದಿದೆ, ಅಥವಾ ಮಹೇಂದ್ರದಲ್ಲಿ ಅದು ಇದೆ ಆ್ಯಪ್ಸ್ ಎಲ್ಲ, ಆ ಥರದ್ದೆಲ್ಲ ಇಲ್ಲ. ಜಸ್ಟ್ ಸಿಂಪಲ್ ನಿಮಗೆ ಆಂಡ್ರಾಯ್ಡ್ ಆಟೋ ಕನೆಕ್ಟ್ ಮಾಡ್ಕೊಳ್ಳಿ, ಓಡಿಸ್ತಾ ಹೋಗಿ. ಆ್ಯಂಡ್ ಇದು ಬರೋದಾದ್ರೆ ನಿಮಗೆ ಪವರ್ ಆಫ್ ಮಾಡೋಕ್ಕೆ, ಬ್ಯಾಕ್ ಮಾಡೋಕ್ಕೆ, ಇಲ್ಲಿ ವಾಲ್ಯೂಮ್ ಕಂಟ್ರೋಲ್ಸು, ಫಿಸಿಕಲ್ ಬಟನ್ ಕೊಟ್ಟಿದ್ದಾರೆ. ನಿಮಗೆ 4 AC ವೆಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದ್ರೆ AC ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ನಿಮಗೆ ಸಿಂಗಲ್ ಝೋನ್ ಕ್ಲೈಮೇಟ್ ಇಲ್ಲಿ ಬರುತ್ತೆ, ಸಿಂಗಲ್ ಝೋನ್ ಕ್ಲೈಮೇಟ್ ಹಿಂದೆ ಬರುತ್ತೆ. ಸೊ ಇಲ್ಲಿ ಬರೋದಾದ್ರೆ ಟೆಂಪ್ರೇಚರ್ ಜಾಸ್ತಿ ಮಾಡೋಕ್ಕೆ, ಕಮ್ಮಿ ಮಾಡೋಕ್ಕೆ, ಇದೆಲ್ಲ ಬಟನ್ನು. ಇದು ರಿಯರಿಗೆ ಮಾತ್ರ ಹಾಕೋಕ್ಕೆ. ಆ್ಯಂಡ್ ಇದು ಬರೋದಾದ್ರೆ ನಿಮಗೆ ಮೋಡ್ ಎಲ್ಲಿ ಬೇಕು, ಕಾಲ್ ಕೆಳಗಡೆ ಬೇಕಾ ಅಥವಾ ತಲೆ ಮೇಲೆ ಬೇಕಾ ಅನ್ನೋದಕ್ಕೆ. ಇದು ಫ್ಯಾನ್ ಸ್ಪೀಡ್ ಅಡ್ಜಸ್ಟ್ ಮಾಡೋಕ್ಕೆ. ಇದು ಬಂದ್ಬಿಟ್ಟು ವೆಂಟಿಲೇಟೆಡ್ ಸೀಟು. ವೆಂಟಿಲೇಟೆಡ್ ಸೀಟ್ ಇಲ್ಲಿ ಬರಲ್ಲ, ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ವೆಂಟಿಲೇಟೆಡ್ ಸೀಟು. ಸೊ ಇಲ್ಲಿ ಬರೋದಿದ್ರೆ ಆಟೋಮೆಟಿಕ್, ಆಟೋಗಿ ನನಗೆ ಎಷ್ಟು ಟೆಂಪ್ರೇಚರ್ ಬೇಕೋ ಅಷ್ಟಕ್ಕೆ ಹಾಕುತ್ತೆ. ಇಲ್ಲ ಅಂತ ಹೇಳಿದ್ರೆ ಆಫ್ ಬೇಕಂದ್ರೆ ಆಫ್ ಮಾಡ್ಬೋದು. ಸೊ ರಿಯರ್ ಡಿಫಾಗರ್ ಇದು, ಫ್ರಂಟ್ ಡಿಫಾಗರ್ ಇದು, ರೀಸೈಕಲೇಷನ್ ಇದು, AC ಆನ್ ಮಾಡೋಕ್ಕೆ. ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ 7 ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ. ಸೊ ಇಲ್ಲಿ ವ್ಯೂ ಬಟನ್ ಅಂತ ಹೋಗ್ತಾರೆ, 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ ವಿತ್ ಅಡಾಪ್ಟಿವ್ ಗೈಡ್ ಲೈನ್ಸ್. ನೋಡಿ ನಾನು ಗಾಡಿ ತಿರುಗಿಸ್ತಿದ್ದಂಗೆ ಇಲ್ಲಿ ಗೈಡ್ ಲೈನ್ಸ್ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಬರೋದಾದ್ರೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್, ಇದು ಆಟೋ ಹೋಲ್ಡ್ ಫಂಕ್ಷನ್. ಡ್ರೈವ್ ಮೋಡ್ ಬರುತ್ತೆ ನಿಮಗೆ. ಏನನ್ನಪ್ಪ ಡ್ರೈವ್ ಮೋಡ್ ಅಂತ ಹೇಳಿದ್ರೆ 3 ಡ್ರೈವ್ ಮೋಡ್ ಬರುತ್ತೆ. ಆ್ಯಕ್ಚುಲಿ EV ಮೋಡ್ ಅಂತ ಹೇಳಿದ್ರೆ ಪ್ರಾಪರ್ ಈಗ ಗಾಡಿ ಸ್ಟಾರ್ಟ್ ಆಗಿಲ್ಲ, ಆ್ಯಕ್ಚುಲಿ ಇಂಜಿನ್ ಸ್ಟಾರ್ಟ್ ಆಗಿಲ್ಲ, ಬಟ್ ಆದರೂ ನಾನು AC ಒಳಗೆ ಕೂತಿದ್ದೀನಿ. ಇದು ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡೋಕ್ಕೆ. ಇಲ್ಲಿ ಬರೋದಾದ್ರೆ ನಿಮಗೆ USB ಮತ್ತು ಟೈಪ್ C ಪೋರ್ಟ್ ಬರುತ್ತೆ. ಈ 2 ಕಪ್ ಹೋಲ್ಡರ್ಸ್ ಬರುತ್ತೆ. ಈ ಆರ್ಮ್ರೆಸ್ಟ್ ಸ್ಲೈಡಬಲ್ ಅಲ್ಲ. ಆ್ಯಂಡ್ ಇದು ಓಪನ್ ಮಾಡೋದು ಅಷ್ಟೇ ಹಿಂಗೆ ಮಧ್ಯದಿಂದ ಓಪನ್ ಮಾಡ್ತಾರೆ, ಆ ಥರ ಇಲ್ಲ, ಡ್ರೈವರ್ ಮಾತ್ರ ಓಪನ್ ಮಾಡ್ಬೇಕು, ಆ ಥರ ಮಾಡಿದ್ದಾರೆ. ಇಲ್ಲಿ ನೋಡೋದಾದ್ರೆ ನಿಮಗೆ ಸನ್ ವೈಸರ್ಸ್ ಬರುತ್ತೆ ವಿತ್ ಮಿರರ್ ಆ್ಯಂಡ್ ಲೈಟ್ ಇದೆ. ಅದೇ ಥರ ನಿಮಗೆ ಪ್ಯಾಸೆಂಜರ್ ಅಷ್ಟೇ ಲೈಟ್ ವಿತ್ ಮಿರರ್ ಇದೆ. ಇದರಲ್ಲಿ ಡಿಫ್ರೆಂಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಈಗ ಲೈಟ್ ಸಿಗ್ಬೇಕಂತ ಹೇಳಿದ್ರೆ ಇದನ್ನು ಒತ್ತಬೇಕು. ಶೇಡ್ಸ್ ಹಂಗಂತ ಹೇಳಿದ್ರೆ ನನಗೆ ಸನ್ರೂಫ್ ಓಪನ್ ಮಾಡಬಾರ್ದು, ಬರೀ ಶೇಡ್ಸ್ ಓಪನ್ ಮಾಡ್ಬೇಕಂತ ಹೇಳಿದ್ರೆ ಇದನ್ನು ಒತ್ತಬೇಕು. ಇಲ್ಲ ನನಗೆ ಸನ್ರೂಫ್ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಒತ್ತಬೇಕು. ಈಗ ನಿಮಗೆ ಸನ್ರೂಫ್ ಓಪನ್ ಆಯಿತು, ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ ಆ್ಯಂಡ್ ಇಷ್ಟು ಓಪನ್ ಆಗುತ್ತೆ. ಸೊ ಎಕ್ಸ್ಟೆಂಡ್ ಮಾಡ್ಬೋದು ಇನ್ನೊಂದು ಸ್ವಲ್ಪ.
ಇಷ್ಟು. ಸೊ ನಿಮಗೆ ಇಲ್ಲಿ ಡ್ರೈವರಿಗೂ ಗ್ರ್ಯಾಬ್ ಹ್ಯಾಂಡಲ್ಸ್ ಬರುತ್ತೆ, ಡ್ರೈವರ್ ಹಿಂಗೆ ಗಾಡಿ ಓಡಿಸ್ಬೋದು. ಇಲ್ಲಿ ಒಂದು ನನಗೆ ಏನು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಸನ್ ಗ್ಲಾಸಸ್. ನಾನು ಸನ್ ಗ್ಲಾಸಸ್ ತಂದಿದ್ದೀನಿ, ಬಟ್ ಸನ್ ಗ್ಲಾಸಸ್ ಇಡೋಕ್ಕೆ ಸನ್ ಗ್ಲಾಸಸ್ ಹೋಲ್ಡರ್ ಕಾಣ್ತಾ ಇಲ್ಲ ನನಗೆ ಇಲ್ಲಿ, ಅದೊಂದು ನೆಗೆಟಿವ್ ಆಗಿದೆ. ಆ್ಯಂಡ್ ಇದೊಂದು ಡೆಮೋ ಗಾಡಿ ಆದ್ದರಿಂದ ಇದರಲ್ಲಿ ಒಂದು ಸ್ವಲ್ಪ ಫೀಚರ್ಸ್ ಕಾಣ್ತಾ ಇಲ್ಲ, ಯಾಕಂದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಾಣ್ತಿಲ್ಲ, ಮ್ಯೂಸಿಕ್ ಹಾಕೋಕ್ಕಾಗ್ತಾ ಇಲ್ಲ. ಬಟ್ ಅದ್ರ ಬಿಟ್ಟರೆ ಗಾಡಿ ಮಾತ್ರ ಆಸಮ್ ಆಗಿದೆ. ನಾನು ಹೇಳೋದು ನಿಮ್ಮ 31-32 ಲಕ್ಷ ರೂಪಾಯಿ ಇದೆ, ನಾನೊಂದು ಗಾಡಿ ಡ್ರೈವರಿಗೆ ಕೊಡ್ತೀನಿ, ನಾನು ಆರಾಮಾಗಿ ಹಿಂದೆ ಕುತ್ಕೊ ಹೋಗ್ತೀನಿ ಅಂತ ಹೇಳಿದ್ರೆ ಆರಾಮಾಗಿ ಬೆಸ್ಟ್ ಬೈ ಮಾಡ್ಬೋದು. ಆ್ಯಂಡ್ ನೀವೇ ಏನಕ್ಕೆ ಐಕ್ರಾಸ್ ಬಿಟ್ಬಿಟ್ಟು ಇದಕ್ಕೆ ಬರಬೇಕು ಅಂತ ಹೇಳಿದ್ರೆ ಐಕ್ರಾಸಲ್ಲಿ ವೆಯ್ಟಿಂಗ್ ಜಾಸ್ತಿ ಇದೆ. ಹಂಗಂತ ಹೇಳಿದ್ರೆ ನನಗೆ ಗೊತ್ತಿರೋಂಗೆ 5 ಮಂತ್ಸ್ ತನಕ ವೆಯ್ಟಿಂಗ್ ಇದೆ. ಆ್ಯಂಡ್ ಇದು ಆಲ್ಮೋಸ್ಟ್ ನಿಮಗೆ 2 lakhs ಜಾಸ್ತಿ ಇದೆ ಐಕ್ರಾಸು. ಅದನ್ನೆಲ್ಲ ಓವರ್ಕಮ್ ಮಾಡೋಕ್ಕೆ ಇದು ನಿಮಗೆ ಆಲ್ಮೋಸ್ಟ್ ನಿಮಗೆ ಸಿಗುತ್ತೆ, ಬೇಗ 1 ತಿಂಗಳೊಳಗೆ ಸಿಗುತ್ತೆ. ಆ್ಯಂಡ್ ಇದು 7 ಲಕ್ಷ ರೂಪಾಯಿ ಕಮ್ಮಿ ಇದೆ, ಸ್ವಲ್ಪ ಫೀಚರ್ಸ್ ಕಮ್ಮಿ ಬರ್ಬೋದು. ಹಂಗಂತ ಐಕ್ರಾಸಲ್ಲಿ ಇಲ್ಲಿ ಆಟೋಮೆಟಿಕ್ ಸೀಟ್ ಬರುತ್ತೆ, ಆಮೇಲೆ ಆಟೋಮೆಟಿಕ್ ವೈಪರ್ಸ್ ಬರುತ್ತೆ, ಅಲಾಯ್ ವೀಲ್ಸ್ ಚೇಂಜ್ ಆಗುತ್ತೆ. ಅದನ್ನೆಲ್ಲ ಒಂಚೂರು ಕಾಂಪ್ರಮೈಸ್ ಮಾಡ್ತೀರಾ, ನನಗೊಂದು 7 ಸೀಟರ್ ಬೇಕು ಅಥವಾ 6 ಸೀಟರ್ ಗಾಡಿ ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಬಂದ್ಬಿಟ್ಟು ಇನ್ವಿಕ್ಟೋನ ಚೆಕ್ ಮಾಡಿ. ಆ್ಯಂಡ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್. ಇನ್ನೊಂದು ಮಿಸ್ ಮಾಡಿದೆ, ಏನಂತ ಹೇಳಿದ್ರೆ ಇದು ಕೀ ಕೂಡ ಚೇಂಜ್ ಮಾಡಿದ್ದಾರೆ. ಇಲ್ಲೊಂದು ಕೀ ಬ್ಲ್ಯಾಕಲ್ಲಿ ಸುಜುಕಿ ಲೋಗೋ ಇದೆ. ಇದು ಆ್ಯಕ್ಚುಲಿ ಇನೋವಾ ಕ್ರಿಸ್ಟಾ ಇರ್ಬೋದು, ಇನೋವಾ ಐಕ್ರಾಸ್ ಇರ್ಬೋದು, ಫಾರ್ಚುನರ್ ಇರ್ಬೋದು, LC ಇರ್ಬೋದು, ಸೇಮ್ ಎಲ್ಲ ಇದೆ, ಕೀ ಬರುತ್ತೆ. ಆ್ಯಂಡ್ ಇಲ್ಲಿ ಲಾಕ್, ಅನ್ಲಾಕ್ ಮತ್ತು ಬೂಟ್ ಓಪನ್ ಮಾಡೋಕ್ಕೆ ಬಟನ್ ಇದೆ 3ಗಳು. ಸೊ ಈ ಕೀ ಇದೆಲ್ಲ, ನೀವು ಈ ಕೀ ತೊಗೊಂಡ್ರೆ ಆಲ್ಮೋಸ್ಟ್ LCಗೂ ಸೇಮ್ ಕೀ ಬರುತ್ತೆ. ಇಲ್ಲಿಂದ ನೀವು ಫಿಸಿಕಲ್ ಕೀನೂ ಕೂಡ ತೊಗೊಬೋದು.